ಏನ್ ಕ್ರೇಜ್ ಇಲ್ಲಿ ನೋಡ್ರಿ ಇಲ್ಲಿ ಇಲ್ಲಿಂದಾನೇ ಹೂವೆಲ್ಲ ಕಾಣಿಸ್ತಾ ಇದಾವೆ ಹೆಂಗ್ ಐತಿ ನೋಡ್ರಿ ಇಲ್ಲಿ ಒಂದೇ ಉಸಿರಂತೆ ಇನ್ನು ನಾನು ನೀನು ನಾಳೆ ನಾಡ್ದು ಎಲ್ಲ ಗೊತ್ತಿಲ್ಲ ನಾವು ಇವತ್ತು ಏನ್ ಬದುಕ್ತಾ ಇದೀನಿ ನಾನು ನಿಂದು ಏನ್ ಕ್ಷಣ ಐತಿ ನಾ ಬದುಕ್ತಾ ಇದೀನಿ ಇದೇ ಜೀವನ. ಹೇ ಗೈಸ್ ಗುಡ್ ಮಾರ್ನಿಂಗ್. ಬೆಳಗ್ಗೆ ನಿಟ್ಟೂರಿಗೆ ಬಂದು ನೀವು ಏನಕ್ಕಂದ್ರೆ ಕೊಡ್ಚಾದ್ರಿ ಹೋಗೋಣ ಅಂತ. ಹಂಗೆ ನಮ್ದು ಬೇರೆ ಪ್ಲಾನೇ ಬೇರೆ ಇತ್ತು. ಕೊಡ್ಚಾದ್ರಿ ಹೋಗಿ ಅಲ್ಲಿ ಒಂದು ಸ್ವಲ್ಪ ಮಾತುಕತೆ ಎಲ್ಲ ಇತ್ತು. ಅದಕ್ಕಾಗಿ ಇಲ್ಲಿ ನಿಟ್ಟೂರಾಗ ಒಂದು ಹೋಟ್ಲಾಗ ಕಸುವ ತಿಂಡಿ ತಿನ್ಕೊಂಡು ಅದಾದ್ಮೇಲೆ ಹೋಗೋಣ ಅಂತ ಬಂದೀವ. ಫುಲ್ಲು ಹುಡ್ರೆಲ್ಲ ಅದೇ ಒಳ್ಳೊಳ್ಳೆ 1000 ರೂಪಾಯಿ ಜರ್ಕಿ ಎಲ್ಲ ಹಾಕಿ ಬಂದಾರೆ. ನಾನು ತುಂಬ 100 ರೂಪಾಯಿ ಜರ್ಕಿ 100 ರೂಪಾಯಿ ಪ್ಯಾಂಟಾಗೆ ಆರಾಮಾಗಿ ಪೀಸಾ ಬಂದೀವ. ಇವಾಗ ಹೋಗೋಣ ನಮ್ಮ ಮುಕ್ಳಾರೆ ಎಂತೆಂತ ಹಾಕಿ ಬಂದ್ಯಾ? ಒಂದು ಹುಡಿ ಒಳಗೆ ಒಂದು ಅಂಗಿ, ಇವ ಒಂದು ಹುಡಿ ನಾನು ಒಂದೇ ಒಂದು ಅಂಗಿ. ವಾಟ್ ನಾನ್ಸೆನ್ಸ್ ಇಟ್ ಈಸ್. ಏನಂದ್ರೆ ಇವರು ದಪ್ಪೋಗಿದ್ರೆ ಇವ್ರ ಸ್ಕಿನ್ನಾಗೆ ಫ್ಯಾಟ್ ಇರ್ತದೆ, ನನ್ನ ಸ್ಕಿನ್ನ ಫ್ಯಾಟ್ ಇಲ್ಲ ಏನಿಲ್ಲ. ಅದೇ ನೋಡಿದೆ ಅಂದರೆ ತಳ್ಳಗಿರ್ತಾರಲ್ಲ ಚಳಿ ತಡ್ಕೊಳಕ್ಕಾಗಲ್ಲ ಅಂತೇಳಿ 2-3 ಹಾಕಿ ಬಂದಿದ್ದು. ಇವಾಗ ಇಲ್ಲಿ ಕಸುವ ತಿಂಡಿ ತಿನ್ಕೊಂಡು ಸೀದಾ ಕೊಡ್ಚಾದ್ರಿ ಹೋಗೋಣ. ನಾನು ಸಣ್ಣಕ್ಕಿದ್ದಾಗ ಹೋಗಿದ್ದೆ ಆಡಾಮಾಗಿದ್ದಾಗ. ಇವಾಗ ಹೋಗೋಣ ಅಲ್ಲಿ ಜೀಪರಿಗೆಲ್ಲ ಇದು ಹೇಳಿವು. ಅಲ್ಲಿಂದ ಜೀಪ್ ಹತ್ತೀನಿ ಕೊಡ್ಚಾದ್ರಿ ಹೋಗಿ ಅಲ್ಲಿಂದ ಇಲ್ಲಿ ಹೋಗೋದು. ಅಲ್ಲಿಂದ ಮನೆ ಹೋಗೋಣ. ಇಲ್ಲಿ ಹೋಟ್ಲಿಗೆ ಬಂದಿವ. ಫಸ್ಟು ನಾವು ತಿಂಡಿ ತಿನ್ನೋದಕ್ಕಿಂತ ಮುಂಚೆ ಚಹಾ ಕುಡ್ಕೊಂಡ್ರೆ ತಿಂಡಿ ತಿನ್ನಂಗೆ ಏನತ್ತೀಮ? ಚಹಾ ಕುಡಿದ್ರೆ ತಿಂಡಿ ತಿನ್ನಂಗೆ. ಬಸ್ ಹಿಂಗೆ ಮಳೆಗೆ ತೋದ್ ಬಂದು ಚಹಾ ಕುಡಿಯೋ ಮಜಾನೇ ಬೇರೆ. ಚಹಾ ಕುಡಿಯೋ ಮಜಾನೇ ಬೇರೆ ಕಣ ಮಳೆಗೆ ತೋದ್ ಬಂದು. ಬಿಸಿ ಚೆನ್ನಾಗೈತಿ ಖಾರ. ಬಿಟ್ರೆ ಟೈಮ್ ಎಷ್ಟೊತ್ತು? 10-14 ಬತ್ತು ಅಂತ ಹೇಳಿದ್ವಿ. ಇನ್ನು 10-14 ಇಲ್ಲೇ ಐತಿ. ಅಂದ್ರೆ ಮಳೆಗಾಲದಾಗ ಹೊಳೆಯಕ್ಕೆ ಆಗಲ್ಲ, ಸ್ವಲ್ಪ ಲೇಟ್ ಆಯ್ತು. ಮಳೆ ಇಲ್ಲ ಅಂದ್ರೆ ಒಳ್ಳೆ ಮಜಾ ಇರ್ತೀವಿ. ಜೀಪ್ ರೈಡ್ ಮಾಡ್ತೀವಿ, ಸಕ್ಕಲ ಕ್ರೇಜಿ ಆಗಿರ್ತೈತಿ ಒಳ್ಳೆ ಜೀಪಾಗ ಆಫ್ ರೋಡ್ ಮಾಡೋದು. ಸಬ್ಸ್ಕ್ರೈಬ್ ಮಾಡಿ ನೀವೊಂದು ಹೇಳ. ನಮ್ಮ ಮಂಜುನಾ ಸಬ್ಸ್ಕ್ರೈಬ್ ಮಾಡ್ರಿ ಗೈಸ್. ಬಂದೀವಿ ಈಗ ಕೊಡ್ಚಾದ್ರಿಗೆ. ಇನ್ನೊಂದು 16 ಕಿಲೋಮೀಟರ್ ಐತೆ ಅಷ್ಟೇ. ಇದೇ ಜೀಪಾಗಿ ಹೋಗೋದು. ಅಣ್ಣ ನಾನು ಮೀಟ್ ಮಾಡಿಸ್ತೀನಿ. ನಾವೇನಕ್ಕೆ ಬಂದಿರೋದು ಅಂತ ಲಾಸ್ಟಿಗೆ ಹೇಳ್ತೀನಿ. ಲಾಸ್ಟ್ ತನಕ ನೋಡ್ರಿ. ಇದೇ ಜೀಪಾಗೆ ಹೋಗೋದು. ಈಗ ಕೊಡ್ಚಾದ್ರಿ ಹೋಗೋಣ ಆಫ್ ರೋಡ್ ಮಾಡ್ಕಿತ. ಜೀಪ್ ನೋಡ್ರಿ ಏನು ಕ್ರೇಜಿ ಆಗೈತಿ ಗೈಸ್. ನಾವು 100 ರೂಪಾಯಿ ಕೊಪ್ಪೆ ಹಾಕ್ತಾರೆ ಏನೂ ವಿಷಯ ಆಗೋಲ್ಲ. ಅಣ್ಣ 1000 ರೂಪಾಯಿ ಹಾಕಿ ನೋಡ್ರೆ ಫುಲ್ ವಿಷಯ ಆಗೋಲ್ಲ ಕಣ. ಸತ್ಯ ಹೇಳ್ರಿ. ಜೀಪ್ ರೈಡ್ ಸ್ಟಾರ್ಟ್ ಆಯ್ತು. ಎಷ್ಟು ಕಿಲೋಮೀಟ್ರು? ಇಲ್ಲಿಂದ 16 ಕಿಲೋಮೀಟರ್ ಆಗುತ್ತೆ. 16. ಆಫ್ ರೋಡ್ ಎಷ್ಟೈತೆ? ಆಫ್ ರೋಡ್ 7.5. ಗೈಸ್ ನಾನು ಬೈಕಾಗ ಆಫ್ ರೋಡ್ ಮಾಡಿವು, ಕಾರಾಗೂ ಆಫ್ ರೋಡ್ ಮಾಡೋಲ್ಲ. ಇವಾಗ ಜೀಪಾಗ ಆಫ್ ರೋಡ್ ಎಕ್ಸ್ಪೀರಿಯನ್ಸ್ ನಾನು ಮಾಡ್ತೀನಿ, ನಿಮಗೂ ತೋರಿಸ್ತೀನಿ. ರೆಡಿನಾ? ಇಲ್ಲ ರೆಡಿ. ಅಣ್ಣ ಮಕ್ಕಳಿಗೆ ಎಕ್ಸ್ಪೀರಿಯನ್ಸ್ ಇತ್ತಲ್ಲ. ಓಪನೇ ಇರ್ಬೋದು ಮಜಾ ಅಲ್ಲ. 4x4 ಒಂಥರ ಮಜಾ ಅಲ್ಲ. ಗನ್ ಅಷ್ಟೇ. ಡಬಲ್ ಬ್ಯಾರಲ್ ಅಲ್ಲಿ ಸಕ್ಕತ್ ಮಜಾ ಅಲ್ಲ. ಫ್ಯೂಲ್ ಸ್ಟೇಷನ್ ಇದೇ ಫ್ಯೂಲ್ ಸ್ಟೇಷನ್. ನಮ್ಮೂರಲ್ಲಿ ಬಂಕ್ ಇದೆ ಅಣ್ಣ. ಇದೇ ಬಂಕು ಊರಾಗ ಇದೇ ಬಂಕು. ಇಲ್ಲಿ ಕೊಡ್ಚಾದ್ರಿ ಬಂಕು. ನಂದು ಕಾಲ್ ಫ್ರಾಕ್ಚರ್ ಆಯ್ತಲ್ಲ, ಕರೆಕ್ಟಾಗಿ ಇಡಕ್ಕೆ ಬರೋದಿಲ್ಲ. ಎಂತ ಮಾಡಂಗಿಲ್ಲ, ನಮ್ದು ಅಂದೇ ಇರೋಲ್ಲ ಅಂತ ಬಂದೀನಿ ಅಷ್ಟೇ. ಅಣ್ಣ ಹೆಂಗಿದು ಮೈಲೇಜು? ಎಷ್ಟು ಕೊಡೋದಿದೆ ಮೈಲೇಜ್ ಅಲ್ಲ? ಡಿಪೆಂಡ್ಸ್ ಆನ್ ರೋಡ್. ನೀವು ಆಫ್ ರೋಡ್ ಅಲ್ಲಿ ಹೋಗ್ತೀರಾ ಅಂದ್ರೆ ಒಂದ್ 2-3 ಸಿಗುತ್ತೆ. ನಾರ್ಮಲ್ ರೋಡ್ ಅಂದ್ರೆ ಒಂದು 10-12. ಮೇಂಟೆನೆನ್ಸ್ ಹೆಂಗ್ ಮಾಡ್ತೀರಾ ಅಂತ ಡಿಪೆಂಡ್ ಆಗುತ್ತೆ. 2 ಮೈಲೇಜ್ ಕೊಟ್ರು ಮಜಾ ಹಂಗೆ ಕೊಡ್ತಿದ್ದಲ್ಲ. ಹೇಳಿದ್ನಲ್ಲ ಗನ್. ಒಂದೇ ಮಾತು ಗನ್ನು. ಇದು ನಿಮ್ದು ಹೊಸದ ಅವತ್ತು ಹಾಕಿದ್ರಲ್ಲ, ಅದನ್ನೇ ರಿನೋವೇಟ್ ಮಾಡಿದ್ರು. ಈಗ ಕೆಲವರು ಕಸ್ಟಮರಿಗೆ ಇದು ಬೇಕಲ್ಲ, ಸಫಿಶಿಯಂಟ್ ಆಗಿ ಕೂತು ಆ ರೋಡಲ್ಲಿ ಹೋಗ್ಬೇಕಂದ್ರೆ ಗಾಡಿ ಅಷ್ಟೇ ಕಂಡೀಷನ್ ಇರ್ಬೇಕು. ಅದಕ್ಕಾಗಿ ಸೊ ತುಂಬಾ ಬುಕಿಂಗ್ಸ್ ಇದೆ ಅಂದ್ಮೇಲೆ ಅವ್ರಿಗೆ ಒಳ್ಳೆ ಗಾಡಿ ಕೊಡೋಣ. ಎಲ್ಲ ಬುಕಿಂಗ್ ಗಾಡಿಗಳೆಲ್ಲ ಇದಾವೆ ಇಲ್ಲೇ. ಪ್ರೈಸ್ ಎಲ್ಲ ಸೇಮೇ. ರೀಸೆಂಟ್ ಆಗಿ ರಿಸ್ಟೋರ್ ಮಾಡಿ ಗಾಯ್ಸ್ ಲೆಟ್ಸ್ ಗೋ. ಗಾಯ್ಸ್ ನೋಡ್ರಿ, ಎಷ್ಟೋ ದಿನ ಆಗಿತ್ತು ಇಂಥ ವಿವೋ ಹೊರಗೆಲ್ಲ ಹೊಣದೆ. ಇವತ್ತು ಬಂದಿದ್ದು. ಇಲ್ಲಿ ಏನು ಪ್ಲಾಸ್ಟಿಕ್ ಎಲ್ಲ ಮೇಲೂ ತಗೋಂಗಿಲ್ಲ, ಇಲ್ಲೇ ಪೂರ್ತಿ ಚೆಕ್ ಮಾಡ್ತಾರೆ. ಪ್ಲಾಸ್ಟಿಕ್ ಏನಾದ್ರು ಆದ್ರೆ ಅಲ್ಲಿ ಹಾಕಿ ಹೋಗ್ಬೇಕು. ನೀವು ವಾಟರ್ ಬಾಟ್ಲಿ ಏನಾದ್ರು ತತ್ತೀರ ಅಂದ್ರೆ ಸಿಲ್ವರ್ ಬಾಟ್ಲಿ ಇರ್ತದೆ, ಅದರ ತಗೋಬಹುದು. ಪ್ಲಾಸ್ಟಿಕ್ ಬಾಟ್ಲಿ ಅಲೋಡಿಲ್ಲ. ಈ ಕಡೆ ಪ್ಲಾಸ್ಟಿಕ್ ಅನ್ನ ಜಾಸ್ತಿ ಯೂಸ್ ಮಾಡ್ತಾ ಇದಾರೆ, ಪ್ಲಾಸ್ಟಿಕ್ ಬಳಸ್ತಾ ಇದಾರೆ, ಮಗರ್ ಅದನ್ನ ಬಿಟ್ಟು ಬರ್ತಾ ಇದಾರೆ. ಅಲ್ಲಲ್ಲೇ ಬಾಟಲ್ಗಳನ್ನ, ತಿಂಡಿಗಳನ್ನ. ಈಗ ಕೊಡ್ಚಾದಲ್ಲಿ ಕಂಪ್ಲೀಟ್ ಆಗಿ ಫಾರೆಸ್ಟ್ನವರು ಪ್ಲಾಸ್ಟಿಕ್ ನ ಬ್ಯಾನ್ ಮಾಡ್ಬಿಟ್ಟಿದ್ದಾರೆ. ತಗೊಂಡು ಹೋಗಂಗೆ ಇಲ್ಲ. ನೀರ್ ಬಾಟಲ್ಗಳನ್ನ ಕ್ಯಾರಿ ಮಾಡ್ಬೋದು, ಸ್ಟೀಲ್ ವಾಟರ್ ಬಾಟಲ್ಗಳನ್ನ ಕ್ಯಾರಿ ಮಾಡ್ಬೋದು. ಇಲ್ಲಿ ಬಂದಾಗ ಚೆಕ್ ಪೋಸ್ಟ್ ಈಗ 50 ರೂಪಾಯಿ ಪರ್ ಪರ್ಸನ್ ಅಂತೆ. ನೀವೇನೇ ಒಂದು ಪ್ಲಾಸ್ಟಿಕ್ ತಂದ್ರು ಇಲ್ಲೇ ಹಾಕೋಬೇಕು, ಅಲ್ಲಿ ಮೇಲೆ ತಗೋಂಗಿಲ್ಲ. ವಾಟರ್ ಬಾಟ್ಲಿನೂ ಅಷ್ಟೇ, ಬಾಟ್ಲು ತಗೋಂಗಿಲ್ಲ, ಸ್ಟೀಲ್ ಬಾಟ್ಲು ತಗೋಬಹುದು. ಡೀಟೇಲ್ಸ್ ಬರೀಬೇಕು. ಓಕೆ, ಅಷ್ಟು ಡೀಟೇಲ್ಸ್ ಬರೀಬೇಕು. ಪರ್ ಪರ್ಸನ್ 50 ರೂಪಾಯಿ. ಕಾಕೋಣ ಇಲ್ಲಿಂದ ಆಫ್ ರೋಡ್. ಸ್ವಲ್ಪ ದೂರ ಟ್ರೈಲರ್, ಗೈಸ್ ಈಗ ಟ್ರೈಲರ್ ನ ಎಂಜಾಯ್ ಮಾಡೋಣ. ಗೈಸ್ ಇದು ಓಪನ್ ಆಯ್ತು. ನನ್ನ ಫಸ್ಟ್ ಟೈಮ್ ಜೀಪ್ ಆಫ್ ರೋಡ್ ಎಕ್ಸ್ಪೀರಿಯನ್ಸ್. ಹೌದಾ? 3 ಜನರದು ಫಸ್ಟ್ ಟೈಮ್. ಭೀಮೇಶ್ವರ ನಾನು ಬೈಕೇ ತಗೊಂಡಿದ್ದೆ. ಇಲ್ಲ, ಇಲ್ಲಿ ಯಾವುದೇ ರೀತಿ ಪ್ರೈವೇಟ್ ವೆಹಿಕಲ್ನ ಅಲೌಡ್ ಮಾಡಲ್ಲ. ಯಾಕಂದ್ರೆ ಇಲ್ಲೆಲ್ಲ ಹೆಂಡ ಕುಡಿದು ಮಂಡಕ್ಕೆ ತಿನ್ನೋರೆ ಜಾಸ್ತಿ. ಗೈಸ್ ಇಲ್ಲಿಂದ ಸ್ಟಾರ್ಟ್ ನೋಡ್ರಿ. ಆಫ್ ರೋಡ್ ಜೀಪಕ್ಕೆ ಒಳ್ಳೆ ಮಜಾ ಆಗಿದ್ದಲ್ಲ.
ಒಳ್ಳೆ ಜೀಪಗಳು ಇಲ್ಲಿ ನೋಡಿಲಿ ಸಸ್ಪೆನ್ಷನ್ ಎಲ್ಲ ರೆಡಿ ಮಾಡಿ ನೋಡಿಲಿ ಅದೇ ಮಿನಿ ಚಾಕಣ್ ಪಾಲ್ಸು ಹಾಲ್ಚಾ ಪಾಲ್ಸು ಹಾಕ್ಕೊಡೆ ಮಜಾ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಬೆಸ್ಟ್ 100%. ಫಸ್ಟ್ ಇನ್ನೊಂದು ಮಾತು ಹೇಳಿದ್ದಾರೆ, ಎಕ್ಸ್ಪೀರಿಯನ್ಸ್ ಕಾಂಟ್ ಬಿ ಎಕ್ಸ್ಪ್ಲೈನ್, ಯು ಶುಡ್ ಎಕ್ಸ್ಪೀರಿಯನ್ಸ್. ಅಷ್ಟೇ ಅನುಭವಿಸ್ತೀವಲ್ಲ ಅವಾಗಲೇ ಗೊತ್ತಾಗದು. ಇದು ಹೇಳಿದ್ರಲ್ಲ, ನಾ ಇಲ್ಲಿ ನಿಮಗೆ ತೋರಿಸ್ಬೋದು, ಬಟ್ ನೀವು ಇಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿದಾಗಲೇ ನಿಮಗೆ ಅದ್ರದ್ದು ರಿಯಲ್ ಗೊತ್ತಾಗೋದು ಹೊರತೇನೋ ಅಂತ. ಏನು ಮಜಾ ಆಗ್ತೈತಿ ಗೊತ್ತಾ, ಅದು ನಾನು ಬೇರೆ ಫಸ್ಟ್ ಟೈಮ್ ಇಲ್ಲಿ ನೋಡಿಲಿ. ನೀವು ನೋಡಿ ಇನ್ನೂ ಕ್ರೇಜಿ ಆಗಿರೋದೈತಿ. ನೋಡಿ ಎಲ್ಲ ಕಟ್ರ ಯಾಕೆ ಸುಮ್ಮನೆ ಆಗ್ಬಿಟ್ಟಲ್ಲ, ಹಣ್ಣು ಬೀಜ ಬಾಯಿ ಬರ್ಸೋದು ಇಲ್ಲಿ. ಮಜಾ ಕೊಡ್ತೈತಿ ಮಾತ್ರ, ಇದು ಸಿಕ್ಕಾಪಟ್ಟೆ ಮಜಾ ಕೊಡ್ತೈತಿ. ಇದು ನೋಡಿಲಿ ಹೋದು ಭಾರಿ ಕಷ್ಟ, ಕಾಲೆಲ್ಲ ಕೊಡಕ್ಕೆ ಗಾಡಿಗಳೆಲ್ಲ ಬರ್ತಿರುತ್ತಲ್ಲ, ಗಾಡಿ ಬಂದಾಗಲ್ಲ ಆಗಲ್ಲ. ಅದಕ್ಕೆ ಸಮಸ್ಯೆ ಆಗಿದೆ, ಎಲ್ಲ ಸ್ಟಾಪ್ ಮಾಡಿರೋದು. ಬೆಸ್ಟ್ ಅದು ಬೈಕ್ ಎಲ್ಲ ಬರ್ತಿದ್ದು ಹೋದ್ರು ಹಂಗ ಇಲ್ಲಿ ಬಿದ್ದು ಟ್ರೈ ಮಾಡ್ಬೋದು. ಗಾಡಿ ಬಂದ್ಬಿಟ್ರೆ ಕಷ್ಟ. ಒಂದ್ಸಲ ಕೊಡ್ಚಾದ್ರಿ ಬಂದು ಅಣ್ಣನ ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ಐತಿ, ಕಾಂಟ್ಯಾಕ್ಟ್ ಮಾಡ್ಕಿ ಬರ್ರಿ, ಇಲ್ಲಿ ಕರೆಕ್ಟಾಗಿ ನೋಡ್ಕೊಳ್ರಿ, ಮೇಲೂ ಹಾಕಿರ್ತೀನಿ. ನೆಕ್ಸ್ಟ್ ಲೆವೆಲ್ ಮಜಾ ಕೊಡ್ತಾರೆ ಅಷ್ಟೇ, ನೆಕ್ಸ್ಟ್ ಲೆವೆಲ್. ಒಂದ್ಸಲ ಜೀವನದಾಗ ಒಂದ್ಸಲ ಎಕ್ಸ್ಪೀರಿಯನ್ಸ್ ಮಾಡ್ರಿ, ಸಿಕ್ಕಾಪಟ್ಟೆ ಮಜಾ ಮಾತ್ರ. ಗಾಯ್ಸ್ ನಂಗೆ ಇದೊಂದು ಪ್ರಾಬ್ಲಮ್, ಇಳಿಯೋಕ್ಕೆ ಬರೋದಿಲ್ಲ. ಆದ್ರೂ ನೋಡ್ರಿ ಗುಡ್ಡ ಹತ್ತದ ಅಂತ ಬಂದೀನಿ. ಇಲ್ಲೊಂದು ಫಾಲ್ಸ್ ಐತಿ, ಅಪ್ಪ ನಂಗೂ ಈ ಥರ ಸ್ಥಿತಿ ಬರೀತಂತ ಅನ್ಕೊಂಡಿರಲ್ಲ, ತಡ್ಕಾಲಕ್ಕಿ ಬರೋದು. ಗಾಯ್ಸ್ ಫಾಲ್ಸ್ ನೋಡ್ರಿ, ಇದು ಚಿಕ್ಕದೊಂದು ಫಾಲ್ಸು. ಆಕ್ಚುಲಿ ಇದು ಕೊಡಚಾದಲ್ಲಿ ಒಟ್ಟು 64 ತೀರ್ಥಗಳಿದೆಯಲ್ಲ, 64 ತೀರ್ಥಗಳಲ್ಲಿ ಇದೊಂದು ಚಕ್ರ ತೀರ್ಥ ಅಂತ. ಈಗ ಚಕ್ರ ತೀರ್ಥ, ಅಗಸ್ತ್ಯ ತೀರ್ಥ, ನಾಗತೀರ್ಥ, ಕಮಂಡಲ ತೀರ್ಥ, ವ್ಯಾಘ್ರ ತೀರ್ಥ, ಬೆಳಕಲ್ ತೀರ್ಥ, ಧರ್ಮ ತೀರ್ಥ ಅನ್ಕೊಂಡು 64 ತೀರ್ಥಗಳಿದೆ. ಆ ತೀರ್ಥದಲ್ಲಿ ಇದೊಂದು ತೀರ್ಥ. ಇದು ಎಷ್ಟು ಪ್ಯೂರೆಸ್ಟ್ ವಾಟರ್ ಎವರ್ ಸೀನ್ ಲೈಕ್ ದಟ್ ಬಿಫೋರ್. ಯಾಕಂದ್ರೆ ಎಷ್ಟೋ ಗಿಡಮೂಲಿಕೆಗಳ ಬೇರುಗಳಿಂದ ಹಾಕೊಂಡಂತ ನೀರು. ಇದು ಪ್ಯೂರ್ ಆಕ್ಚುಲಿ ಅನ್ಟಚ್ಡ್ ವಾಟರ್ ಅನ್ಬೋದು. ಒಂದು ಮನುಷ್ಯ ಮುಟ್ಲಿಲ್ಲ ಮೇಲೆ ಯಾರು ಟಚ್ ಮಾಡಿಲ್ಲ ಈ ನೀರನ್ನ. ನಿಮ್ ಟಚ್ ಫಸ್ಟ್ ಟಚ್. ಇಮ್ಯಾಜಿನ್ ಎಷ್ಟು ಪ್ಯೂರ್ ಇರ್ಬೋದು ಇದು. ಹಂಗಿರೋದ್ರಿಂದ ಅದ್ರ ಟೇಸ್ಟ್ ನೋಡಿ ಎಷ್ಟು ಸ್ವೀಟ್ ಅಂಡ್ ಬ್ಯೂಟಿಫುಲ್ ಆಗಿದೆ ಅಂತ. ಗೈಸ್ ಈಗ ಅನ್ಟಚ್ಡ್ ವಾಟರ್ನ ಹೊಸವಾಗಿ ಟಚ್ ಮಾಡಿ ಕುಡಿಯೋಣ. ಟೇಸ್ಟೇ ಡಿಫ್ರೆನ್ಸು. ಇನ್ನು ಒಳ್ಳೆ ಪೀಸ್ ಆಗೈತಿ. ಅಪ್ಪ ಬಿದ್ದಿರ್ಬಿಟ್ಟಿರಲ್ಲ ಗೈಸ್. ಅದೇ ನೋ ಎಂಟ್ರಿ ಹಾಕಿರ ಗೈಸ್. ಫಾಗ್ ನೋಡ್ರಿ, ಕ್ರೇಜಿ ಅಲ್ಲ, ಏನ್ ಮಾತಾಡ್ಬೇಕು, ಸುಮ್ಮನೆ ನೋಡ್ತಾ ಇದ್ಬಿಡೋಣ ಅನ್ಸುತ್ತೆ. ನಾನು ಲಡಾಖ್ ಹೋದಾಗ್ಲೂ ಅಷ್ಟೇ ಅಣ್ಣ, ಬ್ಲಾಗ್ ಮಾಡಕ್ಕೆ ಇದಾಗಲ್ಲ, ಸುಮ್ಮನೆ ಕ್ಯಾಮ್ರಾ ಆನ್ ಮಾಡಿಟ್ಟಿದೆ ಅಷ್ಟೇ. ಸುಮ್ಮನೆ ನೋಡ್ತಾ ಹೋಗಿ ಏನ್ ಮಾತಾಡ್ಬೇಕಂತಾನೆ ಗೊತ್ತಾಗಲ್ಲ. ಹೇಳ್ರಿ, ಅಳುವಿರೇಕೆ ಮಂಕಿ ಹೋಗುವೆ ನಾನು ಎಲ್ಲಿಗೆ, ಕಾಲ ನಿಯಮವಿದು ಒಬ್ಬರ ಜಾಗಕ್ಕೆ ಇನ್ನೊಬ್ಬರ ಅಲ್ಲಿಗೆ, ನಡೆಯಲಿ ದೇಹ ಮೆರವಣಿಗೆ ಬಂದ ದಾರಿ ಅಡಿಗೆ ಅಂತ. ಅಷ್ಟೇ, ಯಾವ್ದು ಪರ್ಮನೆಂಟ್ ಅಲ್ಲ. ನಾಳೆ ನಾಡ್ದು ಎಲ್ಲ ಗೊತ್ತಿಲ್ಲ. ನಾವು ಇವತ್ತು ಏನ್ ಬದುಕ್ತಾ ಇದೀವಿ, ನಾನು ನಿಂದು ಕ್ಷಣ ಐತಿ, ನಾ ಬದುಕ್ತಾ ಇದೀನಿ, ಇದೇ ಜೀವನ. ನಾವು ನಿನ್ನೆ ಏನ್ ಮಾಡ್ತೀವೋ, ನಾಳೆ ಏನ್ ಮಾಡ್ತೀವೋ ಗೊತ್ತಿಲ್ಲ. ಇವಾಗ ಏನ್ ಬದುಕ್ತಾ ಇದೀವೋ ಅದೇ ಜೀವನ. ಇವತ್ತು ಏನ್ ನಾ ಬದುಕ್ತಾ ಇದೀನಿ, ಇದು ನನ್ನ ಜೀವನ. ಕಷ್ಟನೋ ಸುಖನೋ. 30 ವರ್ಷ ಅಯ್ಯೋ ನಾ ಸ್ಟ್ರಗಲ್ ಅಲ್ಲಿ, ನಮ್ಮ ಪ್ರಾಬ್ಲಮ್ ಅಲ್ಲಿ, ನನ್ನ ಪೈನ್ ಅಲ್ಲಿ ಬದುಕ್ದೆ ಅನ್ಕೋ ಯೋಚನೆ ಇಲ್ಲ. ಇನ್ನು 30 ವರ್ಷ ಹಾಳು ಮಾಡಿತ್ತು ಅಷ್ಟೇ. ಸೊ ಅದಾಗಿರೋದು ಪಾಸ್ಟ್ ಇಸ್ ಡನ್ ಅಂತ ಬಿಟ್ಟಾಕ್ಬೇಕು. ಪ್ರೆಸೆಂಟ್ ಏನ್ ನಡೀತಿದೆ ಅದು ಸತ್ಯ ಅನ್ನೋ ತಿಳ್ಕೊಬೇಕು, ಮೂವ್ ಆಗ್ಬೇಕು ಅಷ್ಟೇ. ಗೋ ವಿತ್ ದ ಫ್ಲೋ. ನಾಳೆ ಏನಾಗಿದೆ ಅಂತ ಗೊತ್ತಿಲ್ಲ, ಇವತ್ತೇನು ಬದುಕ್ತು ಇದು ಜೀವನ. ಇದಿಷ್ಟೇ ಅರ್ಥ ಮಾಡ್ಕೊಂಡ್ರೆ ಐತಲ್ಲ ಬಂಗಾರ. ಇಲ್ಲಿ ನಾವು ದಿನ ಟೈಪ್ಸ್ ಆಫ್ ಕ್ಯಾರೆಕ್ಟರ್ನ ಕ್ಯಾರಿ ಮಾಡ್ತೀನಲ್ಲ, ಇಲ್ಲಿ ಎಲ್ಲ ಸ್ಟ್ರಕ್ ಆದರೆ ಬರೋದು. ನಾಳೆ 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 ಅಂತ ಓಡ್ತಾ ಇದಾರೆ. ಓಡ್ಲಿ ಎಲ್ಲಿ ತನಕ ಓಡ್ತಾರೆ ನೋಡೋಣ. ಕುಡಿದ್ರಲ್ಲ ಆ ನದಿ ಒಂದು ಮಗು ತರ ಅನ್ಕೊಳ್ಳಿ. ಇಲ್ಲಿಂದ ಸ್ಟಾರ್ಟ್ ಮಾಡ್ತದ್ರ ಜೀವನನ. ಲೈಕ್ ಅದು ಟ್ರಾವೆಲ್ ಮಾಡಕ್ಕೆ ಇಲ್ಲಿಂದ ಸ್ಟಾರ್ಟ್ ಆಗಿದೆ. ಎಂಟಿ ಲೈಕ್ ಏನೇ ರೀತಿ ಕೊಳೆ ಇಲ್ಲ, ಏನ್ ಮಿಶ್ರಣ ಇಲ್ಲ, ಪ್ಯೂರೆಸ್ಟ್ ವಾಟರ್ ಅಲ್ವಾ. ಹೋಗ್ತಾ ಅದ್ರ ಜೊತೆ ಕೊಚ್ಚೆ ನೀರು ಸೇರುತ್ತೆ, ಮಳೆ ನೀರು ಸೇರುತ್ತೆ, ಒಳ್ಳೆ ನೀರು ಸೇರುತ್ತೆ, ಮೋರಿ ನೀರು ಸೇರುತ್ತೆ, ಅಪ್ಸ್ ಇರುತ್ತೆ, ಡೌನ್ಸ್ ಇರುತ್ತೆ, ಕರೂಸ್ ಇರುತ್ತೆ. ಇದೆಲ್ಲ ಆದ್ಮೇಲೆ ಎಂಡ್ ಆಫ್ ದಿ ಡೇ ಸೇರೋ ಸಮುದ್ರ. ಆ ಜರ್ನಿ ಇದೆಯಲ್ಲ ಅದೇ ಜೀವನ. ನಿಲ್ಬಾರ್ದು. ಏನ್ ಕ್ರೇಜ್ ಐತಲ್ಲ.
ಈ ತರ ಹೋಗ್ತಾ ಸುಮಾರು ಇಲ್ಲ. ಇದು ಅಂಬರ್ಗುಡ್ಡ ನೋಡಿದೆ, ಅಂಬರ್ಗುಡ್ಡ ಆದ್ಮೇಲೆ ಇದೆ. ಯಾವ್ಯಾವ್ದೋ ದೇಶಕ್ಕೆ ಹೋಗ್ತಾರೆ, ಶಿಮ್ಲಾ ಅಂತ ಬಟ್ ಇದು ಇದ್ರ ಮುಂದೆ ನಮ್ದೇ ಐತಿ ಇಲ್ಲಿ. ಯಾವ ತರ ಐತಿ ನೋಡಪ್ಪ, ನೋಡಿದೆ. ನೋಡಿದ್ರೆ ಏನಿಲ್ಲ, ಈ ಕಡೆ ನೋಡಿದ್ರೆ ಇದೆ ಬರೀ ಫಾಗ್ ಅಷ್ಟೇ ಆಯ್ತು ನೋಡಿಲ್ಲ ಹೆಂಗೈತಿ. ನಾವು ಕೆಲಸ ಮಾಡ್ತಾ ಇದೀವಲ್ಲ ಅಷ್ಟೇ. ಬಟ್ ನಾನು ಇದೇ ತರ ಫಾಗು ವ್ಯೂಸ್ ಸಿಕ್ಕಾಪಡೆ ನೋಡಿದಣ. ನಾವು ಫಸ್ಟ್ ಟೈಮ್ ನಾವು ಹೋದಾಗ ಕಿರ್ಚಾಡಿ ಕೂಡಾಡಿ ಯಾವ ತರ ಅಂದ್ರೆ ಫಸ್ಟ್ ಟೈಮ್ ನೋಡಿದ್ವಲ್ಲ. ಇದೇ ನಾವು ವ್ಯೂ ಪಾಯಿಂಟ್ ಇನ್ನ ಹೋಗೋದೈತಾ ಅಷ್ಟೇ. ಪ್ಯಾನಿಕ್ ಆಗ್ಬಿಟ್ಟ ತಿಮ್ಮ. ಇಲ್ಲಿ ನೋಡಿ, ಇಲ್ಲಿ ಲಿಟ್ರಲಿ ನೆಕ್ಸ್ಟ್ ಲೆವೆಲ್. ಆಕ್ಚುಲಿ ಒಂದು ಬ್ಯೂಟಿಫುಲ್ ವ್ಯೂ ಆಯ್ತಾ. ಸೊ ಟ್ರೆಕ್ಕಿಂಗ್ ಬರೋರು ಇಲ್ಲಿ ಬಂದು ಜಾಯ್ನ್ ಆಗ್ತಾರೆ. ಇಲ್ಲ ಬೇಸಿಂದ ಇಲ್ಲಿ ಮನೆ ಫಾಲ್ಸ್ ಇಂದ ಟ್ರಕ್ ಬರ್ತಾರಲ್ಲ, ಇಲ್ಲಿ ಬಂದು ಬೇಸಿಗೆ ಒಂದು ಪ್ಲಾನ್ ಮಾಡಿ ಜಾಯ್ನ್ ಆಗಿ ಇಲ್ಲಿಂದ ಮತ್ತೆ ಕಂಟಿನ್ಯೂಷನ್. ಸೊ ಗಾಳಿಪಟ ಶೂಟಿಂಗ್ ಆಗಿರೋದು ಇದೇ ಜಾಗ. ಸ್ಕೂಲ್ ಮತ್ತೆ ಸಮಾಧಿನ ಸೆಟ್ ಹಾಕಿದ್ರೆ ಅಲ್ಲಿ ಕಾಣಿಸ್ತಿಲ್ಲ. ಹೋಗೋಣ ಅಂದ್ರು ಒಳ ಹೋಗೋಣ, ಇಲ್ಲ ಮೇಲೆ ಹೋಗೋಣ ಮೇಲೆ ಹೋಗೋಣ. ಅಲ್ಲೇನ್ ಹೋದ್ರು ಸೆಟ್ ಏನಿಲ್ಲಲ್ಲ. ರೋಡ್ ಗೊತ್ತಾಗ್ತೈತಾ? ಏನ್ ಮಸ್ತ್ ಐತಲ್ಲ. ನಂಗ್ ಮಹಾರಾಷ್ಟ್ರ ನೆನ್ಪಾದಲೆ. ನೋಡಿ ಕೊಡಚಾದ್ರಿ ಬರ್ತಾ ಇದಾರೆ, ಒಂದಿಷ್ಟು ತಲೆಯಲ್ಲಿ ಒಂದಿಷ್ಟು ಪ್ಲಾನ್ ಹಾಕೊಂಡ್ ಬರ್ತಿದ್ದಾರೆ. ಪ್ಲಾನ್ ಪ್ರಕಾರ ಹಂಗಿಲ್ಲ ಅಂದಾಗ ಈಗ ಯಾರಾದ್ರೂ ಪ್ಲಾನ್ ಹಾಕೊಂಡ್ ಬರಕ್ಕಾಗತ್ತ ಒಂದ್ ಜಾಗಕ್ಕೆ? ಇಲ್ಲ, ಹಾಗೆ ಬರ್ಬೇಕಾಗುತ್ತೆ. ಸೊ ಪ್ಲಾನ್ ಹಾಕೊಂಡ್ ಬರ್ತಾರೆ, ಅಣ್ಣ ಇಲ್ಲಿ ಫಾಗ್ ಇದೆ ಅದನ್ನ ಎಂಜಾಯ್ ಮಾಡಿ ಅಲ್ಲ. ಫಾಗ್ ಅನ್ನೇ ವ್ಯೂನೇ ಬೇಕಂತ ಇಲ್ಲಲ್ಲ, ಇಷ್ಟು ಚೆನ್ನಾಗಿರೋ ಫಾಗ್ ನ ಎಂಜಾಯ್ ಮಾಡಲ್ಲ. ಫಾಗ್ ಬರ್ತಿದೆ, ಮಳೆ ಬರ್ತಿದೆ, ಅದು ವ್ಯೂ ಸಿಕ್ತಾ ನೆಕ್ಸ್ಟ್ ಲೆವೆಲ್ ನೋಡ್ರಿ. ಮಳೆನೂ ಬಂತದೆ, ಹೆಂಗೈತಲ್ಲ. ಇವಾಗ ಬೇರೆ ಕಡೆ ಹೋಗ್ಕೊ ಈಗ ಮತ್ತೆ. ಸರಿ ಅಣ್ಣ ಹೋಗೋಣ. ಗೈಸ್ ನೋಡ್ರಿ, ಫೋಟೋ ನೋಡ್ರಿ ಏನು ಕ್ರೇಜಾಗಿ ಬಂದಿತ್ತು ಇದು ವಿಡಿಯೋ. ನೆಕ್ಸ್ಟ್ ಲೆವೆಲ್. ಲೆಟ್ಸ್ ಗೋ ಅಣ್ಣ. ನಂಗೆ ಈಗ ಚಳಿ ಹೊಡಿತೈತಿ. ಬಾರೆ ಈಗ ಒಂದು ಮಜಾ ಇದೆ. ಈಗ ಸ್ವಲ್ಪ ಮುಂದೆ ಮಜಾ ಇದೆ. ಏನು ರೋಡ್ ತೋರಿಸ್ತಾ ಇದೆ. ಓಕೆ, ರೋಡ್ ತೋರಿಸ್ತಾ ಇದೆ. ಬೀಜ ಬಾಯಿ ಬರ್ತಾರೆ ಅನ್ಸೈತಿ. ಈಗ ಸ್ವರ್ಗ ನೋಡಿದ್ದೀರಾ ಯಾರಾದ್ರು? ರಪ್ಪಂದ ಪಾಸನಷ್ಟೇ. ಕ್ರೇಜಿ. ಕೆಳಗಡೆ ಎಷ್ಟು ಡೆಪ್ತ್ ಇದೆ ಅಂದ್ರೆ ಸೀದಾ ಸ್ವರ್ಗನೇ ಡೈರೆಕ್ಟ್. ಈ ಜೀಪಾಗೆ ಒಂದು ಟೆಕ್ನಾಲಜಿ ಐತೆ, ಆಗಿನ ಕಾಲ ಟೆಕ್ನಾಲಜಿ. ಇಲ್ಲಿ ಏನು ಇಲ್ಲ, ಒಂದು ಕ್ರೇಜ್ ಆಗಿರೋ ಒಂದು ಸೆನ್ಸರ್ ಐತೆ ನೋಡ್ರಿ. ಇಲ್ಲಿ ಟಚ್ ಆದ ತಕ್ಷಣ ಇದಾಗೈತೆ ನೋಡ್ರಿ. ಅದೇ ಅದೇ ಹೆಂಗೆ ಟೆಕ್ನಾಲಜಿ. ಇಲ್ಲಿಂದ ನಡೆಯೋದಾ? ಇಲ್ಲಿಂದ ಮೇಲ್ಗಡೆ ವಾಕ್ ಮಾಡೋದು. ಟೋಟಲ್ ಕೊಡ್ಸಿದ್ರೆ 300 ಜೀಪ್ ಇದೆ ಒಂದು ಇದೇ ತರ. ಇಲ್ಲಿಂದ ಕಾಲಲ್ಲೆಲ್ಲ ಇಂಬಳ ಇದೆ, ನೋಡ್ಕೊಳ್ಳಿ. ನಡೆಯೋದಾ? ಭದ್ರಕಾಳಿ ಅಮ್ಮ ನೋಡ್ರಿ. ಇವೇ ಏನೊಂಥರ ಕ್ರೇಜ್ ಐತಿದೆ. ಮೀನು ನೋಡ್ರಿ ಬಾಮೆಗೆ ಏನ್ ಕ್ರೇಜ್ ಐತದ. ಈಗ ಮೇಲೆ ಟ್ರೆಕ್ಕಿಂಗ್ ಮಾಡ್ಕಿದ ಹೋಗ್ತಾ ಇದೀವ. ಇಲ್ಲಿ ಕೇರಳದವರು ಜಾಸ್ತಿ. ಶಂಕರಾಚಾರ್ಯ ಮೇಲಿರೋ ಒಂದು ಪ್ರೀತಿ ಮತ್ತೆ ಗೌರವ, ಅವರು ಇರುವಂತ ಭಯ ಭಕ್ತಿ. ಕೇರಳದವ್ರಿಗೆ ಇದೊಂದು ಯಾತ್ರೆ ಆಯ್ತಾ. ಕೊಲ್ಲೂರು ಬಂದರು ಇಲ್ಲಿ ಬಂದೇ ಹೋಗಾರಲ್ಲ. ಕೊಲ್ಲೂರಿಗೆ ಬಂದವ್ರು ಕೊಡ್ಚಾದ್ರಿ ಬಂದ್ರೆ ಅವ್ರ ಯಾತ್ರೆ ಕಂಪ್ಲೀಟ್. ನೀವು ಸಾಟರ್ಡೆ ಸಂಡೇ ಬಂದ್ರೆ ಇಲ್ಲಿಂದ ಅಲ್ಲಿ ತನಕ ಫುಲ್ ಆಗಿರುತ್ತೆ. ನೀವು ನಿಂತ್ಕೋ ವೆಯ್ಟ್ ಮಾಡ್ತಾ ಇರ್ಬೇಕು ಅವ್ರು ಇಳಿದು ಬರುತ್ತೆ. ವೀಕ್ ಡೇಸ್ ಬರೋದು ಎಷ್ಟು, ವೀಕೆಂಡ್ ಕಿತ ಏನು ಕಾಣಿಸ್ತಾ ಇಲ್ಲ ಮುಂದೆ. ಫುಲ್ಲು ಫಾಗು. ಮೇಲಿನ್ನ ಹೈಟ್ ಐತದೆ ಗುಡ್ಡ, ಅಲ್ಲಿ ತನಕ ಐತದೆ ಫುಲ್ಲು. ಈಗ ಮುಕ್ಕಳೇ ಮಳೆ ಬಂತು. ಹಿಂಗ್ ಕೊಪ್ಪೆ ಹಾಕಿನ ಮಳೆಗಾಲದಾಗ ತಿರ್ಗಾ ಮಜಾನೇ ಬೇರೆ. ಮಜಾ ಇಲ್ಲ ಸೀರಿಯಸ್ಲಿ. ನಂಗೆ ಏನು ಅನಿಸ್ತಿದೆ ಅಂದರೆ, ನಾನು SLC ಮತ್ತೆ ಸೆಕೆಂಡ್ PUC ಫೇಲ್ ಆಗಿದ್ದು ಅಂತ ಒಳ್ಳೇದೇ ಆಯ್ತು ಅನ್ಸುತ್ತೆ. ಏನಾದ್ರು ಪಾಸ್ ಆಗ್ಬಿಟ್ಟಿದ್ರೆ ಅದು ಇದು ಕೆಲಸ ಅಂತ ಟಕ 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 ಕೊಡ್ತಾ ಇರ್ತಿದ್ದೆ ಅನ್ಸೈತಿ. ಏನಂತೀರಿ? ಕ್ಲಾಸಲ್ಲಿ ನಮ್ಮ ಹುಡುಗ ಬರ್ತಾ ಇದ್ದಲ್ಲ, ಅಲ್ಲಿಂದ ಹಿಂಗೆ ಜಿಗ್ಜಾಗ್ ಆಗಿ ಇಲ್ಲಿ ತನಕ ಬಂದೆವು. ಅದೇ ಯಾವ ಥರ ಗಾಳಿ. ವಾವ್ ಫಾಗ್ ಯಾವ ಥರ ಬಿಸ್ತೈತಿ. ಅಪ್ಪ ಇದರಲ್ಲಿ ಏನು ಕಾಣಿಸ್ತಾ ಇಲ್ಲ. ಅದೇ ಕ್ರೇಜಿ. ನಮ್ಮ ಮಕ್ಕಳು ಉಂಡಿರ್ತಾ ಇರೋ ನನ್ನ ಕಾಲೊಂದು ಐತಿ. ಇದೇ ಪ್ರಾಬ್ಲಮ್. ಎಂತ ಮಾಡೋಂಗಿಲ್ಲ. ಇಂಥ ಚೊಟ್ಕಾಲು ಹಿಡ್ಕೊಂಡು ಇಂಥ ವ್ಯೂ ನೋಡಕ್ ಬಂದಿದ್ದೀನಿ.
ಗೈಸ್ ಇಲ್ಲಿ ಬರ್ತಾ ಈ ಕಡೆ ಇಲ್ಲಿಗ ಒಳ್ಳೆ ಜಾಗ ಐತೆ ಅಂತ ಕರ್ಕೋಗ್ತಾ ಇದಾರೆ. ಅಪ್ಪ ಮಳೆ ಮೂಕ್ಕಳೆ ಕೊಡ್ತಾ ಇತ್ತು ಮಳೆ. ಇಲ್ಲೆಲ್ಲ ಹೋಗ್ತಾ ಇದ್ವಿ ಗೈಸ್, ಏನು ಕಾಣಿಸ್ತಾ ಇಲ್ಲ. ಒಂದೇ ಉಸಿರಂತೆ ಇನ್ನು ನಾನು ನೀನು ಬೇರೆ ಏನು ಬೇರೆ ಅಂದರೆ ಅರ್ಥ ಏನು. ಇಷ್ಟೆಲ್ಲ ಹಾಡು ಹೇಳಿ ಹೂ ಕೊಡ್ತಾ ಇದೀನಿ ತಗೊಳ್ಳೋ. ಒಂದೇ ಉಸಿರಿನಲ್ಲಿ ಪ್ರೀತಿ ಮಾಡೋ ಪ್ರೀತಿಯ ಬೇಡು ಅಂದಿದೆ. ಗೈಸ್ ನೋಡಿ ದೇವಸ್ಥಾನದಾಗೆ ಪ್ರಪೋಸ್ ಮಾಡ್ಬಿಟ್ಟೆ. ಆಲ್ರೆಡಿ ಮದುವೆ ಆಯ್ತು ಅವನಿಗೆ. ಗೈಸ್ ಇದು ಗಣಪತಿ ದೇವರು, ಗುಹೆ ಒಳಗೆ ಗಣಪತಿ ದೇವರು ಈ ಕಡೆ. ಅಪ್ಪ ಗೈಸ್ ಹುಚ್ಚು ಮಳೆ ಹುಚ್ಚು ವಿವೋ ಏನ್ ಕ್ರೇಜ್ ಆಗೈತಿ ಗೊತ್ತಾ. ಹೇಳು ಪ್ರಕೃತಿ ಅಂತ ಕೈ ಮುಗ್ದ. ಈ ಪ್ರಕೃತಿ ಕೈ ಮುಗಿತಾನಲ್ಲ 8ನೇ ಕ್ಲಾಸ್ ಪ್ರಕೃತಿ ಕೈ ಮುಗಿತಾನ ಗೊತ್ತಿಲ್ಲ. ಗೌರವ ಮಗಳು ಒಳ್ಳೆ ಬುದ್ಧಿ ಕೊಟ್ಟಿದ್ರು. ಗೈಸ್ ಅಂತೂ ಅಲ್ಲಿ ಇಲ್ಲಿ ಹತ್ತಿ ಮಳೆಗೆ ಒದ್ದಾಡಿ ಒಳ್ಳೆ ಮಜಾ ಮಾಡಿ ಇನ್ನೊಂದ್ ಸ್ವಲ್ಪ ಹೊತ್ತು ಮೇಲೆ ಹೋಗು. ಏನ್ ಕ್ರೇಜಿ ನೋಡಿಲಿ. ಇಲ್ಲಿಂದಾನೇ ಹೂವೆಲ್ಲ ಕಾಣಿಸ್ತಾ ಇದಾವೆ. ಹೆಂಗೈತಿ ನೋಡಿಲಿ. ಗೈಸ್ ಫೈನಲಿ ಬಂದಿವು ಮೇಲೆ ಶಂಕರಾಚಾರ್ಯ ಅವ್ರ ಪೀಠಕ್ಕೆ. ಮೇಲೆ ಹೋಗೋಣ ಈಗ. ನೋಡಿ ಶಂಕರಾಚಾರ್ಯ ಪೀಠ. ವಾ, ಇದು ಶಂಕರಾಚಾರ್ಯ ಇಲ್ಲಿ ತಪಸ್ ಮಾಡಿದಂತ ಒಂದು ಜಾಗ. ಇಲ್ಲೇ ತಪಸ್ ಮಾಡಿದ್ದು. ಇಲ್ಲಿಂದ ಕೆಳಗೆ ಚಿತ್ರಮೂಲ ಅಂತ ಬರುತ್ತೆ. ಚಿತ್ರಮೂಲದಲ್ಲಿ ಕೂತು ಆ ದೇವಿ ಪ್ರತ್ಯಕ್ಷ ಆಗಿರೋದು. ಬಟ್ ಅಲ್ಲಿಗೆ ಈ ಸರಕುಗಳನ್ನ ಸಾಮಗ್ರಿಗಳನ್ನ ಅಲ್ಲಿ ದಾಟ್ಸಕ್ಕಾಗಲ್ಲ. ಸೊ ಇಲ್ಲಿ ಶಂಕರಾಚಾರ್ಯ ವಿಗ್ರಹನ ಇಟ್ಟಿದ್ದಾರೆ. ಇದು ಟಾಪ್ ಆಫ್ ದಿ ಕೊಡಚಾದ್ರಿ. ಸೊ ಕೇರಳಿಯನ್ಸ್ ಎಲ್ಲ ಇದೇ ಒಂದ್ ಕಾರಣಕ್ಕೆ ಈ ಶಂಕರಾಚಾರ್ಯ ನೋಡಕ್ಕೆ ಬರ್ತಾರೆ. ಗೈಸ್ ಈಗ ಬಂದು ಫುಲ್ ಬೆಚ್ಚಗಾದೀವ. ಇವಾಗ ಕಸುವಾಗಿ ಊಟ ಮಾಡ್ಕೊಂಡು ಇಲ್ಲಿ ಹೋಗೋದು ನೋಡೋಣ. ಗೈಸ್ ಫೈನಲಿ ಟ್ರೆಕ್ಕಿಂಗ್ ಎಲ್ಲ ಮಾಡಿ ಒಳ್ಳೆ ಎಕ್ಸ್ಪೀರಿಯನ್ಸ್ ಕ್ರೇಜ್ ಆಗಿತ್ತು ಮಾತ್ರ. ಈ ಫಾಗು ಇದು ಇವಾಗ ಮತ್ತೆ ಜೀಪ್ ಇಳ್ತದೆ ಈಗ. ಮತ್ತೆ ಹೋಗೋಣ. ಈಗ ಬಂದ್ಮೇಲೆ ಈಗ ಒಂದು ಸ್ವಲ್ಪ ಸಮಾಧಾನ ಆತಪ್ಪ. ಬಾಯ್ ಬ್ರೋ, ಸಾಕಾಗಿ ಎಂಜಾಯ್ ಮಾಡಿಸ್ರಿ. ನೆಕ್ಸ್ಟ್ ಲೆವೆಲ್ ಆಗಿತ್ತು. ಇವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಇಲ್ಲಿ ಮೇಲೆ ಕೊಟ್ಟಿರ್ತೆ. ಕೊಡ್ಚಾದ್ರಿ ಬಂದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ರಿ. ಇವ್ರದೇ ಹೋಮ್ ಸ್ಟೇ ಐತಿ, ಇವ್ರದೇ ಜೀಪು ಐತಿ. ಒಳ್ಳೆ ನೆಕ್ಸ್ಟ್ ಲೆವೆಲ್ ಆಗಿ ಎಂಜಾಯ್ ಮಾಡಿಸ್ತಾರೆ ಮಾತ್ರ. ಕೊಡ್ಚಾದ್ರಿ ಬೆಟ್ಟ ಅಂತ ಐತೆ. ಇಲ್ಲಿ ಮೇಲೆ ಹಾಕಿರ್ತೀನಿ ಇನ್ಸ್ಟಾಗ್ರಾಮ್ ಮತ್ತೆ ನಂಬರ್ನ. ಕಾಂಟ್ಯಾಕ್ಟ್ ಮಾಡಿ ಕೊಡ್ಚಾದ್ರಿ ಬರೋರು. ಟಾಟಾ, ಸಿಗೋಣ. ಓಕೆ, ಆರಾಮ್.